ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಚೂರಲ್ಲಿ ಏನು ಗಲಾಟೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಹೋದಂತ ಸರ್ವೆಗೆ ಅಂತ ಹೋದಂತ ಅಧಿಕಾರಿಗಳಿಗೆ ಏನೋ ಒಂಚೂರು ಆರೋಗ್ಯದಲ್ಲಿ ಅಸ್ತವ್ಯಸ್ತ ಕೂಡ ಕಂಡು ಬಂದಿದೆ. ಬಟ್ ಗಮನಿಸಬೇಕು ಎಲ್ಲರೂ ಕೂಡ, ಜನ ರೊಚ್ಚಿಗೆದ್ರೆ ಏನಾಗುತ್ತೆ ಅಂತ ತುಂಬಾ ತಾಳ್ಮೆಯಿಂದ ತಡ್ಕೊಂಡಿರ್ತಾರೆ. ರೈತರು ಅನ್ನದಾತರಿಗೆ ಎಷ್ಟು ತಾಳ್ಮೆ ಇರುತ್ತೋ ಅಷ್ಟೇ ಕೋಪ ಕೂಡ ಇರುತ್ತೆ. ರೈತರ ರೊಚ್ಚಿಗೆದ್ರೆ ಏನೇನೆಲ್ಲ ಸಿಚುವೇಶನ್ ಆಗುತ್ತೆ ಅಂತ. ನಮ್ಮ ಜಮೀನನ್ನ ನಾವು ದುಡ್ಕೊಂಡು ತಿಂತೀವಿ, ನಮ್ಮ ಜಮೀನಲ್ಲೇ ನಾವು ದುಡ್ಡು ತಿಂತೀವಿ, ನಮ್ಮ ಜಮೀನು ನಮಗೆ ಬೇಕು ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಇದನ್ನ ಗಮನಿಸಬೇಕಾಗುತ್ತೆ. ಈಗ ರೈತರು ರೊಚ್ಚಿಗೆ ಏನ್ ಮಾಡ್ತಾರೆ, ಕೊನೆದಾಗ ಆಪ್ಷನ್ಸ್ ಇಲ್ಲ, ಇನ್ನು ಹೋರಾಟ ಮಾಡಬೇಕು, ಸರ್ಕಾರಕ್ಕೆ ಇದನ್ನ ಮುಟ್ಟಿಸ್ಬೇಕು ಅಂತ ಅಂದ್ರೆ. ಹಾಗಾಗಿ ಪೊರಕೆ ತಗೊಂಡು ಪ್ರತಿಭಟನೆಗೆ ಹೋರಾಟಕ್ಕೆ ಮುಂದಾಗಿದ್ದಾರೆ. ಪೊರಕೆ ತಗೊಂಡಲ್ಲಿ ಗಾಡಿಯೂ ಕೂಡ ಹೊಡಿತಾರೆ, ಹೆಚ್ಚು ಕಮ್ಮಿ ಆದ್ರೆ ಅಧಿಕಾರಿಗಳಿಗೆ ಹೊಡೆದು ಬಿಡ್ತೀವಿ ಅನ್ನುವಂತ ರೀತಿಯಲ್ಲಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ರೊಚ್ಚಿಗೆ ಇದ್ರೆ, ಜನ ರೊಚ್ಚಿಗೆ ಇದ್ರೆ ತಾಳ್ಮೆಯಿಂದ ಇರುತ್ತೆ. ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವಂತ ಸರ್ಕಾರ ಅಂತ ಹೇಳ್ತೀವಿ. ಬಟ್ ಜನಗಳಿಗೆ ಒಪ್ಪಿಗೆ ಇದೆ. ಅಲ್ಲಿ ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ರೈತರಿದಾರೋ, ಯಾರ್ಯಾರು ಅನ್ನದಾತರಿದಾರೋ, ಯಾರ್ಯಾರು ಜಮೀನುಗಳಿದಾವೋ ಅವೆಲ್ಲ ಜಮೀನನ್ನ ಅವರಿಗೆ ಕೊಡೋದಕ್ಕೆ ಒಪ್ಪಿಗೆ ಇದೆ ಅಂತ ಸರ್ಕಾರ ಒಂದ್ ಕಡೆ ಹೇಳುತ್ತೆ. ಬಟ್ ಏನಿದು, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು? ಒಪ್ಪಿಗೆ ಇದೆ ಅಂತ ಅಂದ್ರೆ ಪ್ರತಿಭಟನೆ ಯಾಕೆ ಮಾಡ್ಬೇಕಪ್ಪ? ಪೊರಕೆ ಹಿಡಿದು ಯಾಕೆ ಅವರು ರೋಡ್ಗಿಳಿಬೇಕು? ರೈತ ಮಹಿಳೆಯರು ಸಹಿತ ಇದ್ದಾರೆ ಅಲ್ಲಿ. ಸರ್ಕಾರ ಹೇಳುತ್ತೆ ಒಪ್ಪಿಗೆ ಇದೆ ಜನಕ್ಕೆ, ಒಪ್ಪಿಗೆ, ಅವರ ಒಪ್ಪಿಗೆಯ ಮೇರೆಗೆನ ನಾವು ಈ ಒಂದು ಭೂ ಸ್ವಾಧೀನ ಮಾಡ್ಕೊಳ್ತಿದೀವಿ ಅಂತ ಹೇಳುವಂತ ಸರ್ಕಾರ. ಬಟ್ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು? ಕೇಳ್ಬೇಕಲ್ವಾ ಅವ್ರಿಗೂ. ಅವ್ರಿಷ್ಟ ಆಯ್ತು, ನಮ್ ಜಮೀನನ್ನ ಕೊಡ್ತೀವಿ ಸರ್ಕಾರಕ್ಕೆ, ಅವ್ರು ಕೊಡ್ತೀವಿ, ಅದಕ್ಕೆ ಏನು ಹಣ ಬರುತ್ತೆ ಅದನ್ನ ಕೊಡಿ, ನೀವ್ ಏನ್ ಮಾಡ್ಕೊಳ್ತೀರಿ ಮಾಡ್ಕೊಂಡು, ಅದು ಬೇರೆ. ಬಟ್ ಅವ್ರಿಗೆ ಇಷ್ಟ ಇಲ್ಲ, ಅವ್ರ ಜಮೀನಲ್ಲೇ ನಾವು ದುಡ್ಡು ತಿಂತೀವಿ, ನಮ್ ಜಮೀನ್ ಎಷ್ಟಿದೆ ಅದ್ರಲ್ಲಿ ನಾವು ದುಡ್ಡು ತಿಂತೀವಿ, ನಮ್ಗೆ ಯಾವುದೇ ಗೌರ್ಮೆಂಟ್ ದುಡ್ಡು ಬೇಡ, ಇದನ್ನ ಗೌರ್ಮೆಂಟ್ ಸ್ವಾಧೀನ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ರೆ ಯಾಕೆ ಫೋರ್ಸ್ಫುಲ್ಲಿ ಆಗಿ ಸರ್ಕಾರ ಮಾಡ್ತಾ ಇದೆಯಾ ಏನು? ಹಂಗಾಗಿ ಯಾಕಂದ್ರೆ ಗಮನಿಸಬೇಕಾಗುತ್ತೆ, ಜನಗಳ ಜೊತೆ ಜಾಸ್ತಿ ಆಟಾಡಕ್ ಹೋಗ್ಬೇಡಿ, ರೈತರ ಜೊತೆ ಜಾಸ್ತಿ ಆಟಾಡಕ್ ಹೋಗ್ಬೇಡಿ. ರೈತ ಅನ್ನದಾತ ಬಿತ್ತಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ತಿನ್ನೋಕ್ಕೂ ಅನ್ನ ಇರೋದಿಲ್ಲ, ಆ ರೀತಿಯಾದಂತ ಸಿಚುವೇಶನ್ ಆಗುತ್ತೆ. ಹಾಗಾಗಿ ಅವ್ರ ಭೂಮಿ, ಅವ್ರ ಫಲವತ್ತಾಗಿರೋ ಭೂಮಿ ಇದೆ, ಅವ್ರ ಫಲವತ್ತಾಗಿರೋ ಭೂಮಿನ ಅವ್ರಿಗೆ ಬಿಟ್ಟು ಬಿಡಿ. ಒಂದು ಅವ್ರ ಇಷ್ಟದ ಪ್ರಕಾರ ಅವ್ರು ಕೊಡ್ತೀನಿ, ಯಾವ ಸರ್ಕಾರಕ್ಕೆ ಕೊಡ್ತೀನಿ ಅಂತ ಅಂದ್ರೆ ಕೊಡ್ಲಿ, ಇಲ್ಲ ಅಂತ ಅಂದ್ರೆ ಅವ್ರ ಇಷ್ಟದ ಪ್ರಕಾರ ಅವ್ರ ಭೂಮಿಯಲ್ಲಿ ಅವ್ರು ದುಡ್ಕೊಂತ ಉಳುಮೆ ಮಾಡ್ಕೊಂಡ್ ತಿಂತಾರೆ. ಅಲ್ವಾ? ಪೊರಕೆ ಹಿಡಿದವರು ರೋಡಿಗೆ ಇಳಿದಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಹೇಳಿ ಅವ್ರ ಆಕ್ರೋಶ ಎಷ್ಟರ ಮಟ್ಟಿಗೆ ಅವ್ರ ಆಕ್ರೋಶಗೊಂಡಿರ್ಬೇಕು. ಸರ್ಕಾರಕ್ಕೆ ಇನ್ನೇನ್ರಿ ಹೇಳ್ಬೇಕು, ಅವ್ರು ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೇಕು, ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಜಮೀನ್ ಕೊಡಲ್ಲ ಅಂತ. ಕೊನೆಯದಾಗಿರೋ ಆಪ್ಷನ್ ಏನು? ಪೊರಕೆ ಹಿಡಿದು ರೋಡಿಗೆ ಇಳಿದಿದ್ದಾರೆ. ಯಾರು ಸಿಗ್ತಾರೆ, ಯಾರನ್ನು ಕೂಡ, ಅಲ್ಲಿ ಯಾರೇ ಇರ್ಲಿ ನಮ್ ಜಮೀನನ್ನ ಬಿಟ್ಟು ಕೊಡೋದಿಲ್ಲ, ಪ್ರಾಣ ಕೊಡ್ತೀವಿ ಆದ್ರೆ ಭೂಮಿ ಕೊಡಲ್ಲ ಅಂತ ಹೇಳ್ತಾರೆ ರೈತರು. ಭೂಮಿ ಕೊಟ್ಟವ್ರು ಎಲ್ಲಿಗೆ ಹೋಗ್ಬೇಕು? ಅವ್ರ ದುಡಿಮೆನೆ ಅದು. ಓಕೆ, ನೀವು ಕೋಟಿ ಕೋಟಿ ಹಣ ಕೊಡ್ತೀರಪ್ಪ, ನಿಮ್ ಕೋಟಿ ಎಷ್ಟು ದಿನ ಬರುತ್ತೆ ಅಂತಾರೆ ಅವರು. ಎಷ್ಟು ದಿನ ಇಟ್ಕೊಂಡ್ ತಿನ್ನೋಣ ನಾವು ನಿಮ್ ಕೋಟಿ ಹಣನ? ನಮ್ ಜಮೀನಿದ್ರೆ, ನಮ್ಮ ಟೈಮ್ ಸರಿ ಇದ್ರೆ, ಲಕ್ ಸರಿ ಇದ್ರೆ, ನಮ್ಮ ಜಮೀನಲ್ಲೇ ನಾವು ಉಳುಮೆ ಮಾಡಿದಂತ ಭೂಮಿಯಲ್ಲೇ ನಾವು ಕೋಟಿಯನ್ನ ಗಳಿಸ್ಕೋಬಹುದು, ನಾವು ಬೆಳೆದಂತ ಬೆಳೆಯಲ್ಲೇ ನಾವು ಗಳಿಸ್ಕೋಬಹುದು. ಆ ಸಾಮರ್ಥ್ಯ ನಮ್ಮಲ್ಲಿದೆ. ನಿಮ್ಮ ಕೋಟಿ ಹಣನೂ ಬೇಡ, ಸರ್ಕಾರದ ಯಾವುದೇ ಯೋಜನೆ ಬೇಡ, ಇಲ್ಲಿ ನಮ್ಮ ಭೂಮಿನ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಪೊರಕೆ ಹಿಡಿದು ರೋಡಿಗೆ ಇಳಿದಿದ್ದಾರೆ. ಅಲ್ಲಿ ಯಾರು ಸರ್ವೆಗೆ ಹೋಗಿದ್ರು ಅಧಿಕಾರಿಗಳು, ಅಲ್ಲಿ ಯಾರ ಸಂಬಂಧಪಟ್ಟಂತ ಅಧಿಕಾರಿಗಳು ಹೋಗಿದ್ರು, ಇದನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ, ಮೂರ್ಛೆ ಹೋಗಿ ಬೀಳ್ತಾ ಇದ್ದೀರ. ಅದನ್ನು ನಾನೇನು ಇದು ಮಾಡ್ಕೊಂಡು ಹೇಳ್ತಾ ಇಲ್ಲ, ಬಟ್ ಆರೋಗ್ಯದಲ್ಲೂ ಕೂಡ ಅಸ್ತವ್ಯಸ್ತ ಆಗಿದೆ. ಬಟ್ ಏನು ಅಂತ ಅಂದ್ರೆ ಯಾರನ್ನು ಕೂಡ, ಯಾರ ತಾಳ್ಮೆನೂ ಕೂಡ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಎಲ್ಲರಿಗೂ ಕೂಡ ಒಂದು ತಾಳ್ಮೆ ಅಂತ ಇರುತ್ತೆ. ಅದರಲ್ಲೂ ರೈತರಿಗೆ ಸಾಕಷ್ಟು ಸಹನಾಭೂತಿ ಇರುವಂತವ್ರು, ಸಾಕಷ್ಟು ತಾಳ್ಮೆಯನ್ನ ಹೊಂದಿರುವಂತದ್ದು. ಬಟ್ ರೊಚ್ಚಿಗೆದ್ರು ಅಂತ ಅಂದ್ರೆ ಇವತ್ತು ಪೊರಕೆ ಹಿಡ್ಕೊಂಡು ಬೀದಿಗಿಳಿದಿದ್ದಾರೆ, ಮುಂದೊಂದು ದಿನ ಏನ್ ಹಿಡ್ಕೊಂಡು ಬೀದಿಗಿಳಿತಾರೋ ಹೇಳಕ್ಕಾಗಲ್ಲ. ಹಾಗಾಗಿ ಅನ್ನದಾತರ ಅವ್ರ ಭೂಮಿಯನ್ನ ಅವ್ರಿಗೆ ಬಿಟ್ಕೊಟ್ಬಿಡಿ. ಅವ್ರು ಏನ್ ದುಡ್ಕೊಂಡು ತಿಂತೀನಿ ಅಂತ ಹೇಳ್ತಾರೆ, ಅವ್ರು ದುಡ್ಕೊಂಡು ತಿನ್ಲಿ, ಅವ್ರ ಭೂಮಿಯಲ್ಲಿ ಅವ್ರು ಉಳುಮೆ ಮಾಡ್ಕೊಂಡು ತಿನ್ಲಿ. ರೈತ ಒಂದ್ ವೇಳೆ ಬಿತ್ತಲಿಲ್ಲ, ಉಳುಮೆ ಮಾಡಲಿಲ್ಲ ಅಂತ ಅಂದ್ರೆ ಮಣ್ಣು ತಿನ್ಬೇಕಾಗುತ್ತೆ ಎಲ್ರು.